ಅವಾಗ ಲೊಕೇಶನ್ ಬಂದಿರುತ್ತೆ, ಅದೇ ಟೈಮಿಗೆ ನನಗೆ ಒಂದು ಮೆಸೇಜು ಬರುತ್ತೆ ವಾಟ್ಸಪ್ಪಲ್ಲಿ. ವರ್ಷ ನನ್ನ ಮಿಸ್ಸಸ್ ಫೋನಿಂದಲೇ ಮೆಸೇಜ್ ಬರುತ್ತೆ, ನೀನಾದ್ರೂ ನನಗೆ ಇಷ್ಟ ಇಲ್ಲ, ನಿನ್ನ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಅಂತ. ನಾನು ಅವಾಗ ಶಾಕ್ ಆಗೋಗ್ತೀನಿ ಸರ್, ಯಾಕೆಂದ್ರೆ 9 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದೀನಿ. ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ಎಲ್ಲಾ ರೀತಿಯೂ ಚೆನ್ನಾಗಿದ್ವಿ. ಈ ಮಲಗದ ಜೊತೆಲೆ ಎಲ್ಲ ಒಟ್ಟಿಗೆ ಪಾಪ ನಾನು ಅವರೆಲ್ಲ ಒಟ್ಟಿಗೆ ಮಲ್ಕೊಂಡು ಎಲ್ಲ ಜೊತೆಲೆ ಚೆನ್ನಾಗೇ ಇದ್ವಿ. ಅವಳು ಮದುವೆ ಆಗಿರೋದು ಒಂದು ವಿಡಿಯೋ ಅಷ್ಟೊತ್ತಿಗಾಗ್ಲೇ ನಮಗೆ ಸಿಕ್ಬಿಡುತ್ತೆ. ಕಾರಲ್ಲಿ ಮದುವೆ ಆಗಿರ್ತಾರೆ, ತಾಲಿ ಕಟ್ಟಿರೋದು ಒಂದು ವಿಡಿಯೋ ಇದೆ ಸರ್. ನನಗೆ ಮದುವೆ ಆಗಿ 2017ರಲ್ಲಿ ಮದುವೆ ಆಯ್ತದೆ. ನಾನು ನಮ್ಮ ಸ್ವಂತ ಮಾವನ ಮಗಳನ್ನೇ ಮದುವೆ ಆಯ್ತೀನಿ. ಅದರಲ್ಲೂ ಅವಳು ನನ್ನನ್ನೇ ಇಷ್ಟಪಟ್ಟು ಮದುವೆ ಆಗ್ಬೇಕು ಅಂತಲೇ ಅವಳು ಹಠ ಮಾಡಿ ನನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತಾಳೆ. ನಮ್ಮಿಬ್ಬರಿಂದ ಒಂದು ಗಂಡು ಮಗು ಜನಿಸ್ತದೆ. ಅವನಿಗೀಗ 6 ವರ್ಷ. ನಾವೆಲ್ಲ ಇದರಲ್ಲಿ ಚೆನ್ನಾಗಿರ್ತೀವಿ, ಜೀವನದಲ್ಲಿ ಯಾವುದೇ ರೀತಿ ಇದ್ರೆಲ್ಲ ಇಬ್ರು ಒಟ್ಟಿಗೆ ಚೆನ್ನಾಗಿರ್ತೀವಿ. ಹಿಂಗೆ ಲೈಫಲ್ಲಿ ಇದು ಮಾಡ್ಕೊಂಡು ಸ್ಕೂಲ್ ಇದ್ದಾವೆ, ನಾನು ಜಮೀನ್ ಕೆಲಸ ಮಾಡೋದು, ಟ್ರ್ಯಾಕ್ಟರ್ ಇದೆ, ನಾವು ಮನೆ ಹತ್ರ ಇದ್ದೀವಿ. ಅವಳು ಚೆನ್ನಾಗಿದ್ದು ಸರ್. ತಿಂಗಳಿಗೆ ನಮ್ದು 80ರಿಂದ 1 ಲಕ್ಷ ಬರುತ್ತೆ ಸರ್. ಎಲ್ಲ ಅವಳ ಅಕೌಂಟಿಗೆ ಬರುತ್ತೆ. ಅವಳಿಂದಲೇ ನನಗೆ ಎಷ್ಟು ಬೇಕಷ್ಟು ನಾನು ತಗೊಳ್ಳಿವಿ, ಅವಳ ಅಕೌಂಟಿಗೆ ಎಲ್ಲ ಅವಳ ಅಕೌಂಟನೇ ಇರ್ತಿತ್ತು. ಹಾಲಾಗ್ತಿದ್ದು ಸರ್ 40-45 ಆಗ್ತೀವಿ ಸರ್ ಒಂದು ಟೈಮಿಗೆ. 90 ಲೀಟ್ರ್ವರೆಗೂ ಒಂದು ದಿನಕ್ಕೆ ಆಗ್ತೀವಿ ಸರ್. ಸ್ಕೂಲ್ ಇದಾವೆ, ಎಲ್ಲ ಇದಾವೆ. ಚೆನ್ನಾಗಿದ್ದು 2026ವರೆಗೂ ಚೆನ್ನಾಗಿರ್ತೀವಿ ಸರ್. ಈಗ ಒಂದು 15 ಡೇಸಲ್ಲಿ ಈ ಥರ ಮೋಸ ಮಾಡೋಗಿದ್ದಾಳೆ. ಯಾವ ಥರ ಅಂದರೆ, ಗುರುವಾರ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗಿದ್ಲು ಸರ್. 2ನೇ ತಾರೀಕು ಗುರುವಾರ. ಅದಕ್ಕೂ ಮುಂಚೆ ಅವಳಿಗೆ ಸ್ವಲ್ಪ ಲೋ BP ಇದಿದೆ ಅಂತ, ಬಿಳಿ ರಕ್ತ ಕಣ ಕಮ್ಮಿ ಇದೆ ಅಂತ ಭಾಳ ವೀಕ್ ಆಗಿದ್ಲು. ಹಂಗಾಗಿ ನಾನು ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಹಾಸ್ಪಿಟ್ಲಿಗೆಲ್ಲ ಅದೆಲ್ಲ ರಿಪೋರ್ಟ್ಸ್ ಇದಾವೆ. ಅದಾದ್ಮೇಲೆ ಈ ಥರ 2ನೇ ತಾರೀಕು ಹಾಸ್ಪಿಟ್ಲಿಗೆ ಹೋಗ್ತೇನೆ, ಸರಿ ಹೋಗು ಅಂತ ಕಳಿಸ್ತೀನಿ. ಅದಾದ್ಮೇಲೆ ಅಲ್ಲಿಂದ ಹೋಗ್ಬಿಟ್ಟು ಅವಳು ಟ್ರೀಟ್ಮೆಂಟ್ ಎಲ್ಲ ಅಂತ ಆತಾಳೆ. ಸ್ವಲ್ಪ ಲೇಟ್ ಆಯ್ತು ಬರೋದು, ಫ್ರೆಂಡ್ ಮೇಲೆ ಉಳ್ಕೊತೀನಿ ಅಂತ ಬೇರೆ ಫ್ರೆಂಡ್ ಹೆಸರು ಉಪಯೋಗಿಸೋಳು. ಅವಳು ನನಗೆ ಗೊತ್ತಿರಳೆ, ಆದ್ರೆ ಅವಳು ಇಲ್ಲಿ ಎಂಟ್ರಿ ಇಲ್ಲ. ಅವಳು ಬದಲಿಗೆ ಅವಳ ಹೆಸರು ಮಾತ್ರ ಬೇರೆ ಎಂಟ್ರಿ ಇದ್ರಾಳೆ. ಆ ಫೋನು ನಾನು ಇವಳಿಗೆ ಮಾಡಿದಾಗ ಅವಳು ಕೈಲಿ ಕೊಡೋದು, ನಾನು ಮನುಜ ಅಂತ ಅವಳು ಮಾತಾಡ್ತಾಳೆ. ಆದ್ರೆ ಮನುಜ ಅವಳು ಹೆಸರು ಮಾತ್ರ, ಆದ್ರೆ ಲೇಡಿ ಬೇರೆ. ಆಯ್ತು, ಆ ಥರ ಮಾತಾಡಿ ಉಳ್ಕೊತಾಳೆ. ಆಯ್ತು, ಬೆಳಗ್ಗೆ ಇದು ಮಾಡ್ಕೊಂಡ್ ಬರ್ತೀವಿ. ಪಾಪುಗೆ ಹುಷಾರಿನಿಲ್ವಲ್ಲ, ಯಾರ ಪಾಪುಗೆ ಅಂದ್ರೆ ಮನುಜನ್ ಪಾಪುಗೆ ಅಂತ ಹುಷಾರಿನಿಲ್ಲ, ಇದಕ್ಕೆ ಕರ್ಕೊಂಡು ಹೋಗ್ತೀವಿ, ಕಡೂರಿಗೆ ಹೋಗಿ ಬರ್ತೀವಿ ಅಂತಾರೆ. ನಾವು ಹೆಂಗೋ ಪಾಪು ಅಲ್ವಾ ಅನ್ಕೊಂಡು ನನಗೂ ಮನ್ಸಿಗೆ ಬೇಜಾರಾಗಿ, ಆಯ್ತು ಕರ್ಕೊಂಡು ಹೋಗಿ ಬರಮ್ಮ, ಒಟ್ಟಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಎಲ್ಲ ಹೋಗ್ತಿದ್ವಿ ಅಂತಾರೆ. ಆಯ್ತು ಹೋಗಿ ಬನ್ನಿ ಅಂತೀವಿ. ಅವತ್ತು ಲೇಟ್ ಆಗುತ್ತೆ ಸರ್, 8 ಗಂಟೆ ಆಗುತ್ತೆ ಬರೋದು. ಆದ್ರೂ ಮನೆಗೆ ಬರಲ್ಲ. ಹಿಂಗೆ 8 ಗಂಟೆ ಆಯ್ತು, ಈಗೆಲ್ಲಿ ಬರೋಕೆ ಹೋಗ್ಲಿಲ್ಲ, ಇಲ್ಲಿ ಎಲ್ಲ ಬಂದು ನೈಟ್ ಹೊತ್ತು ಬರೋಕ್ಕಾಗಲ್ಲ ಅಂತಾಳೆ. ಸರಿ, ಬೆಳಿಗ್ಗೆ ನೀವು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬೇಗ ಬರ್ಬೇಕು, ಇಲ್ಲಿ ಕೆಲಸಗಳವೆ, ನನಗೆ ಇಲ್ಲಿ ತಿಂಡಿ ಯಾರು ಮಾಡ್ಕೊಡೋರು ಹಂಗೆ ಅಂತ ಹೇಳ್ತೀನಿ. ಪಾಪನ ಯಾರು ನೋಡ್ಕೊಳ್ಳೋರು ಅಂತೀನಿ. ಸರಿ ಆಯ್ತು ಅಂತಾರೆ. 3 ಗಂಟೆಲಿ ಫೋನ್ ಮಾಡ್ತೀನಿ, ಹಾಸ್ಪಿಟ್ಲಲ್ಲಿ ಇದ್ದೀನಿ, ಇನ್ನೇನು ಒಂದು ಸ್ಕ್ಯಾನಿಂಗ್ ಆಗಬೇಕು ಅಂತ ಮಾತಾಡ್ತಾಳೆ. ಆಮೇಲೆ ಸ್ಕ್ಯಾನಿಂಗ್ ಆಗಬೇಕು ಅಂತ ಮಾತಾಡೋದು 3:22ಕ್ಕೆ ಲಾಸ್ಟ್ ಫೋನ್ ಮಾಡ್ತೀನಿ. ಬರ್ತೀವಿ, ಏನು ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ಸಾಯ್ಬೇಕು ಅಷ್ಟೇ, ಯಾರು ತಿಂಡಿ ಮಾಡ್ಕೊಡೋರು ಯಾರು, ಊಟ ಮಾಡ್ಕೊಡೋರು ಯಾರು ಅಂತ ಬೈತೀನಿ ಸರ್. ಆಮೇಲೆ ಅವಳು ಫೋನ್ ಇದು ಮಾಡಿದಳು, ಇನ್ನು ಫೋನೇ ಮಾಡಲ್ಲ. ಇಲ್ಲ, ಆನಲ್ಲೇ ಇರುತ್ತೆ, ಫೋನೇ ಎತ್ತಲ್ಲ. ಅದು ಗುರುವಾರ ಅಲ್ಲಿಂದ ಬಂದು ಶುಕ್ರವಾರ, ಶನಿವಾರ ಸರ್. ಶನಿವಾರ ಫೋನ್ ಮಾಡಿದಾಗ ಹಿಂಗೆ ಇದು ಮಾಡ್ತೀನಿ. ಆಮೇಲೆ ನನಗೆ ಡೌಟ್ ಬಂದು 6:30-7 ಗಂಟೆಲಿ ನರ್ಸಿಂಗ್ ಹೋಮ್ಗೆ ಫೋನ್ ಮಾಡ್ತೀನಿ. ನರ್ಸಿಂಗ್ ಹೋಮಿಗೆ ಫೋನ್ ಮಾಡಿದಾಗ ಅವರು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಇವಳು ಏನಾದ್ರು ತಲೆ ಸುತ್ತ ಬಂದು ಬಿದ್ಲಾ ಹಾಗೆ ಹೀಗೆ ಅಂದ್ಬಿಟ್ಟು ನಾನು ಎಲ್ಲ ಹಾಸನದೆಲ್ಲ ಫ್ರೆಂಡು ನಾವೆಲ್ಲ ಹುಡುಕ್ತೀವಿ ಏನಾದ್ರು ತಲೆ, ಯಾಕೆಂದ್ರೆ ಈ ಥರ ಲೋ BP ಇತ್ತು, ಹಿಂಗೆ ಇದಕ್ಕೋಸ್ಕರ ಏನಾದ್ರು ತಲೆ ಸುತ್ತ ಬಂದ್ಲ ಅಂದ್ಬಿಟ್ಟು ನನಗೂ ಬೇಜಾರಾಗಿ ಹುಡುಕ್ತೀನಿ ಎಲ್ಲ ತಲುವೆ. ಅವರೂ ಸಿಗಲ್ಲ. ಆಮೇಲೆ ಎಲ್ಲ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ, ಹೆಂಗೋ ಅವ್ಳ ನಂಬರ ಇದು ಮಾಡೋಣ, ಟ್ರ್ಯಾಕ್ ಮಾಡೋಣ, ಎಲ್ಲಿ ಲೊಕೇಶನ್ ಎಲ್ಲ ಇದು ಮಾಡೋಣ ಅಂತ ಅವ್ರು ಹೇಳ್ತಾರೆ. ಬೆಳಗ್ಗೆ 8:30 ನಮಗೆ ಲೊಕೇಶನ್ ಸಿಗುತ್ತೆ. ಅವಾಗ ಇಂಥದ್ದು ಇದ್ದಾಳೆ ಇಲ್ಲಿ ಶಂಕದ ಹತ್ರ, ಉದ್ದೂರು ಏನೋ ಹೆಸರು ಬರುತ್ತೆ, ಉದ್ದೂರಸಳ್ಳಿ ಅಂತ, ಅಲ್ಲಿ ಬರುತ್ತೆ ಲೊಕೇಶನ್. ಅವಾಗ ಅದು ಬರೋದು ಯಾವಾಗ ಅಂದ್ರೆ, ನಾವು ಡಿಸೈಡ್ ತಗೊಂಡು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಾ ಇರ್ತೀವಿ ಸರ್. ಅವಾಗ ಲೊಕೇಶನ್ ಬಂದಿರುತ್ತೆ, ಅದೇ ಟೈಮಿಗೆ ನನಗೆ ಒಂದು ಮೆಸೇಜು ಬರುತ್ತೆ ವಾಟ್ಸಪ್ಪಲ್ಲಿ. ಯಾರ ಫೋನಿಂದ? ಇವಳು ಫೋನಿಂದಲೇ, ನಮ್ಮ ಮಿಸ್ಸಸ್ ಫೋನಿಂದಲೇ ಮೆಸೇಜ್ ಬರುತ್ತೆ, ನೀನಾದ್ರೂ ನನಗೆ ಇಷ್ಟ ಇಲ್ಲ, ನಿನ್ನ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಅಂತ. ನಾನು ಅವಾಗ ಶಾಕ್ ಆಗೋಗ್ಬಿಡ್ತೀನಿ ಸರ್, ಯಾಕೆಂದ್ರೆ 9 ವರ್ಷ ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಆವಾಗ ನನಗೆ ಶಾಕ್ ಆಗ್ಬಿಡ್ತು, ಯಾಕೆ ಈ ರೀತಿ ಅಂದ್ಬಿಟ್ಲು ಅಂತ ನನಗೆ ಶಾಕ್ ಆಗೋಯ್ತು ಸರ್. ಯಾಕೆಂದ್ರೆ ಇದುವರೆಗೂ ಅವಳ ಮೇಲೆ ಒಂದು ಡೌಟ್ ಪಟ್ಟಿಲ್ಲ. ಆ ತರ ನನ್ನ ಜೊತೆ ಇದ್ಲು, ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ಎಲ್ಲಾ ರೀತಿನೂ ಚೆನ್ನಾಗಿದ್ಲು. ನಿಮಗೂ ಏನ್ ಡೌಟ್ ಇರಲಿಲ್ಲ? ನನಗೂ ಡೌಟ್ ಇರಲಿಲ್ಲ ಅವ್ರ ಬಗ್ಗೆ, ಯಾಕೆಂದ್ರೆ ಆ ತರ ಇದ್ಲು ಜೊತೆಲೆ. ಈ ಮಲಗದು ಜೊತೆಲೆ ಎಲ್ಲ ಒಟ್ಟಿಗೆ, ಪಾಪು ನಾನು ಅವರೆಲ್ಲ ಒಟ್ಟಿಗೆ ಮಲಗಿದ್ದು, ಎಲ್ಲ ಜೊತೆಲೆ ಚೆನ್ನಾಗೇ ಇದ್ದು. ಅವಾಗ ಶಾಕ್ ಆಯ್ತು ಸರ್. ಆಮೇಲೆ ಏನ್ ಮಾಡಿದೆ, ಈ ಕಂಪ್ಲೇಂಟ್ ಕೊಟ್ಟರು ಸರ್, ಅಲ್ಲಿ ಇವಳು ಈ ತರ ಅಂತ ಅವಳ ನೋಡೋಣ, ಎಲ್ಲ ಇದ್ದಾಳೆ ಕೇಳಬಿಡೋಣ ಅಂದ್ಬಿಟ್ಟು ಇದು ಮಾಡ್ತೀನಿ ಸರ್. ಕಾಲ್ ಪಿಕ್ ಮಾಡಲ್ಲ, ಮತ್ತೆ ವಾಟ್ಸಪ್ಪಲ್ಲೇ ವಾಯ್ಸ್ ಇದು ಮಾಡ್ತಾನೆ ಸರ್. ಅವೆಲ್ಲ ರೆಕಾರ್ಡ್ಸ್ ಇದೆ, ಕಳಿಸ್ತೀನಿ, ನಿಮ್ಮ ಹತ್ರನೂ ಇದೆ, ಕಳಿಸ್ತೀನಿ. ಅದಾಯ್ತು. ಅದಾದ್ಮೇಲೆ ನಾವು ಲೊಕೇಶನ್ ಹುಡ್ಕೊಂಡು ಬರ್ತೀವಿ ಸರ್, ಇಲ್ಲಿ ಕುಪ್ಪಳ್ಳಿ ಅಂತ, ಉದ್ದೂರು. ಅಲ್ಲಿಗೆ ಬಂದಾಗ
ಹುಡುಕ್ತೀವಿ ಸರ್. ಎಲ್ಲ ನಮ್ಮ ಆಂಟಿ, ನಮ್ಮ ಅಮ್ಮ, ನಮ್ಮ ಮಾವ, ಹುಡುಗಿ ತಂದೆ ಅವರು ಹುಡುಕ್ತಾರೆ, ಎಲ್ಲ ಹುಡುಕ್ತೀವಿ. ಪಾಪನೂ ಕರ್ಕೊಂಡ್ ಬಂದಿರ್ತೀನಿ. ಅವಾಗೊಂದು ನೀನು ಅವಳು ಅಲ್ಲಿವರೆಗೂ ಬೆಂಗಳೂರಲ್ಲಿ ನಾನು ಬೆಂಗಳೂರಲ್ಲಿ ನಾಳೆ ಬಂದು ಗೌರವ ಸ್ಟೇಷನ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅವಾಗ ನಾನಿದ್ದನು ಈ ಪಾಪನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ, ಬಂದ್ರೆ ಸರಿ, ನೀನ್ ಬಂದು ಇರೋ ಲೊಕೇಶನ್ ಎಲ್ಲ ನನಗೆ ಗೊತ್ತು, ಹಂಗೆ ಹಿಂಗೆ ಅಂತ ಪಾಪನ ಕೈಲೂ ಮಾತಾಡ್ತೀನಿ ಸರ್. ಅದು ಆಡಿಯೋ ಇದೆ, ಅವನು ಮಾತಾಡ್ತಾನೆ. ನಾವು ಇಬ್ಬರಿಗೂ ಬೇಡವಾ, ನೀವು ಬಾರಮ್ಮ ಕರ್ಕೊ ಹೋಗು ಅಂತ ಎಲ್ಲ ಮಾತಾಡ್ತೇನೆ ಸರ್. ಆದ್ರೂ ಅವಳು ಮನ್ಸು ಕರಗಲ್ಲ. ನೀವು ಸೀದಾ ರೂರಲ್ ಸ್ಟೇಷನ್ಗೆ ಬನ್ನಿ ಅಂತ ಕಾಲ್ ಮಾಡ್ತಾರೆ. ಅಲ್ಲಿ ಒಬ್ರು ಲಾಯರ್ನ ಬುಕ್ ಮಾಡ್ಕೊಂಡ್ ಬಂದಿರ್ತಾರೆ ಸರ್ ಅವರು. ರೂರಲ್ ಸ್ಟೇಷನ್ ಎಲ್ಲಾ ರೀತಿನೂ ಇನ್ಸ್ಪೆಕ್ಟರ್ ಸಮೇತ ಹೇಳ್ತಾರೆ, ಹೋಗಮ್ಮ ಇಂಥ ಗಂಡನ ಯಾಕೆ ಬಿಡ್ತೀಯಾ, ಪಾಪ ನೋಡಿ ಚಿನ್ನಂಗಿದೆ ಹೋಗು ಅಂತಲೂ ಹೇಳ್ತಾರೆ. ಆದ್ರೂ ಅವಳು ಮನ್ಸು ಕರಗಲ್ಲ ಸರ್. ಆದ್ರೂ ಕೂತಿರ್ತಾಳೆ. ಆಮೇಲೆ ಸಪ್ರೇಟ್ ಕರ್ಕೊಂಡು ಹೋಗಿ ಮಾತಾಡಿ ಅಂತಾರೆ. ನಮ್ಮ ಫ್ರೆಂಡ್, ಅವಳು ಫ್ರೆಂಡ್ನೇ ಕಳಿಸ್ತೀನಿ ಸರ್. ಅವಳು ಇನ್ನೇನು ಬಾಯ್ ಬಿಡಿಸಿ ಏನಾರು ತೊಂದರೆ, ಯಾರು ಈ ತರ ಇದೆಯಾ, ಬ್ಲಾಕ್ ಮೇಲ್ ಏನಾರು ಮಾಡ್ತಾರೋ ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳು ಏನೋ ಮಾತಾಡ್ಬೇಕು. ಅಷ್ಟೊತ್ತಿಗೆ ಲಾಯರ್ ಬಂದು ಮತ್ತೆ ಕರೀತಾರೆ, ಬಾರಮ್ಮ ನೀನು ಎಷ್ಟು ಚರ್ಚೆ ಮಾಡ್ತೀವಿ, ಎಷ್ಟೊತ್ತಿದ್ರು ಅದೇ ಬಾರಮ್ಮ ಅಂತ. ಅವರು ಮೋಸ್ಟ್ಲಿ ಅವರು ಈ ತರ ಇದು ಇನ್ವಾಲ್ವ್ ಆಗಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಬಂದು ಏನ್ ತೊಂದ್ರೆ ಎಲ್ಲ ವಿಚಾರಿಸಿದಾಗ ಹಿಂಗೆ ಅಂತ ಹೇಳ್ತೀವಿ. ಅವಳ ನಂಬರ್ ಕೊಡ್ತೀವಿ, ಅವಳ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಆಮೇಲೆ ಲಾಯರ್ ವಿಡಿಯೋ ತೋರಿಸಿ, ಇನ್ಸ್ಪೆಕ್ಟರ್ ತೋರಿಸಿ, ಅವರು ಹೆಂಗೋ ನಂಬರ್ ಕಲೆಕ್ಟ್ ಮಾಡಿ ಲಾಯರ್ಗೆ ಕಾಲ್ ಮಾಡಿ ಕೇಳಿದಾಗ ಲಾಯರ್ ಆಯ್ತು ಸರ್, ನಿಮ್ಮ ಸೆಕ್ಯೂರಿಟಿ ಮೇಲೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಅವರು 4 ಜನ ಲಾಯರ್ ಬರ್ತಾರೆ ಸರ್ ಕಾರಲ್ಲಿ, ಅವಳನ್ನ ಕೂರಿಸ್ಕೊಂಡು 4 ಜನ ಬರ್ತಾರೆ. ಬಂದು ಅವಳಲ್ಲಿ ಕೇಳಿದಾಗ ಹಿಂಗೆ ಏನಮ್ಮ ಹೋಗ್ತೀಯ ಇಲ್ವಾ, ಹಂಗೆ ಅಂತ ಕೇಳ್ತಾರೆ. ಅವಾಗಿಲ್ಲ ಹೋಗಲ್ಲ ಅಂತಾರೆ. ಅವಳು ಮದುವೆ ಆಗಿರೋದು ಒಂದು ವಿಡಿಯೋ ಅಷ್ಟೊತ್ತಿಗಾಗಲೇ ನಮಗೆ ಸಿಕ್ಬಿಡುತ್ತೆ, ಯಾರ ಕಡೆಯಿಂದ ಫ್ರೆಂಡ್ ಕಡೆಯಿಂದ ಸಿಗುತ್ತೆ. ಕಾರಲ್ಲಿ ಮದುವೆ ಆಗಿರ್ತಾರೆ, ಒಂದು ವಿಡಿಯೋ ಬರುತ್ತೆ. ಅದು ಆದಷ್ಟು ತಾಲಿ ಕಟ್ಟಿರೋದು ಒಂದು ವಿಡಿಯೋ ಇದೆ ಸರ್. ಅವಳು ಅವನೇ ಸಚಿನ್ ಶೆಟ್ಟಿ ಅಂತ, ಅದು ಹೇಳ್ತೀನಿ ಯಾರ ಹೆಸರು ಫುಲ್ ಡೀಟೇಲ್ ಎಲ್ಲ. ಅವನು ಸಚಿನ್ ಶೆಟ್ಟಿ ಅಂತ ಈಗೆಲ್ಲ ನಮ್ಗೆ ಗೊತ್ತಾಗಿದೆ. ಕಾರಲ್ಲಿ ತಾಲಿ ಕಟ್ಟಿದ್ದಾನೆ, ಅದು ವಿಡಿಯೋ ಇದೆ, ಕಳಿಸಿದ್ದೀನಿ. ಅದಾದ್ಮೇಲೆ ಅವಳು ಈ ತರ ಈ ಫೋಟೋ ಸಪ್ರೇಟ್ ಕೂರಿಸ್ಕೊಂಡು ವಿಡಿಯೋನು ತೋರಿಸ್ತಾರೆ ಅವಳಿಗೆ, ಯಾಕಮ್ಮ ಹಿಂಗ್ ಮಾಡಿದ್ಯಾ ಅಂತವ, ಇದಾಗಲ್ವಾ, ಅಫೆನ್ಸ್ ಅಲ್ವಾ, ಹಾಗೆ ಹೀಗೆ ಅಂತವ. ಆದ್ರೂ ಅವಳು ಮನ್ಸ್ ಕರ್ಗಲ್ಲ. ಅವಾಗ್ಲೂ ಏನ್ ಹೇಳ್ತಾಳೆ, ಹಿಂಗೆ ಇಲ್ಲ ನಾನು ಡಿವೋರ್ಸ್ ಬೇಕು ಅಷ್ಟೇ. ಗಂಡ ಹೊಡಿತಾನ ಇಲ್ಲ, ಏನ್ ಹೇಳಲ್ಲ. ಗಂಡ ಏನಾದ್ರು ಡಿಸ್ ಮಾಡ್ಕೊಂಡು ಹೊಡಿತಾನ ಇಲ್ಲ, ಆ ತರ ಹೇಳ್ತಾಳೆ. ಏನು ಮಾತಾಡಲ್ಲ, ಬರೀ ಇದೆ ಬೇಕು. ಪಾಪನ ಬುಟ್ಟುಗಳು ತೋರಿಸ್ತೀವಿ ಸರ್. ಆದ್ರೂ ಅವಳು ಅವನು ಮುಟ್ಟು ನೋಡಲ್ಲ ಅವಳು. ಆಮೇಲೆ ಅಪ್ಪನ ಜೊತೆ ಹೋಗ್ತೀಯ ಅಂದ್ರೆ ಇಲ್ಲ, ಗಂಡನ ಜೊತೆ ಹೋಗಿಲ್ಲ, ಯಾರ ಕೈಲಿ ಹೋಗಲ್ಲ, ಮಹಿಳಾ ಸಂತಾನ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ ಅಂತಾರೆ. ಆಮೇಲೆ ಲಾಯರ್ ಸರಿ ಅಮ್ಮ ಅಲ್ಲಿ ಮೀಟ್ ಆಗ್ತೀವಿ ಅಂತ ಅವರು ಹೋಗ್ತಾರೆ, 4 ಜನ ಲಾಯರ್ಗಳು. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.